ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಪಡಿತರ ಚೀಟಿ ರದ್ದುಪಡಿಸುವ ಸರ್ಕಾರದ ನೀತಿ ಖಂಡನಾರ್ಹ ಮತ್ತು ಅಮಾನವೀಯ. ಸಾವಿರಾರು ಬಡ ಅಸಂಘಟಿತ ಕಾರ್ಮಿಕರ ಪಡಿತರ ಚೀಟಿ ರದ್ದುಪಡಿಸುವ ಸರ್ಕಾರದ ನೀತಿ ಖಂಡನಾರ್ಹ ಮತ್ತು ಅಮಾನವೀಯ. ಸಿಐಟಿಯು ಸರ್ಕಾರವು ತಾನು ನಿಗದಿಪಡಿಸಿದ ಆದಾಯ ಮಿತಿ ಮೀರುತ್ತಿದೆ ಎಂಬ ನೆಪಗಳನ್ನು ಮುಂದಿಟ್ಟು ಬಡ ಸಾಮಾನ್ಯ ಅಸಂಘಟಿತ ಕಾರ್ಮಿಕರಿಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ದೊರಕುವ ಎಲ್ಲ ಪಡಿತರ ವಸ್ತುಗಳು ಮತ್ತು ಗ್ಯಾರಂಟಿ ಯೋಜನೆಗಳ ಸೌಲಭ್ಯಗಳನ್ನು ತಪ್ಪಿಸಲು ಮುಂದಾಗಿರುವ ಕ್ರಮವನ್ನು ಸಿಐಟಿಯು ದಾಂಡೇಲಿ ತಾಲೂಕು ಸಮಿತಿ ಮತ್ತು ಪೌರ ಕಾರ್ಮಿಕರ ಸಂಘಟನೆಗಳು ತೀವ್ರವಾಗಿ ಖಂಡಿಸುತ್ತವೆ ಮತ್ತು ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳ ಸಂಖ್ಯೆ ಕಡಿತ ಮಾಡುವ ಈ ಮಾನವೀಯ ನಡೆಯನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸುತ್ತೇವೆ. ಪೌರ ಕಾರ್ಮಿಕ ಕಾರ್ಖಾನೆಯ ಕ್ಯಾಜುವಲ್ ಮತ್ತು ಗುತ್ತಿಗೆ ಕಾರ್ಮಿಕರು ವಿವಿಧ ವಿಭಾಗದ ಅಸಂಘಟಿತ ಕಾರ್ಮಿಕರುಗಳಿಗೆ ರಾಜ್ಯ ಸರ್ಕಾರ ಕುಟುಂಬಕ್ಕೆ ನೀಡಿದ ರೇಷನ್ ಕಾರ್ಡ್ ಅನ್ನು ಕಸಿಯಬಾರದೆಂದು ಕೇಂದ್ರ ಸರ್ಕಾರದ ಆದಾಯ ನೀತಿ ಮರುಪರಿಶೀಲನೆ ಮಾಡಬೇಕೆಂದು ಸಿಐಟಿಯು ಆಗ್ರಹಿಸುತ್ತದೆ. ಈಗಾಗಲೇ ಬಡ ಜನಸಾಮಾನ್ಯ ಅಸಂಘಟಿತ ಕಾರ್ಮಿಕರು ಬೆಲೆ ಏರಿಕೆ ಹಾಗೂ ಇತರ ಆರ್ಥಿಕ ನೀತಿಗಳಿಂದ ಬದುಕುವ ಹಕ್ಕಿನಿಂದಲೇ ವಂಚಿತರಾಗುತ್ತಿದ್ದಾರೆ. ಈಗ ರೇಷನ್ ವ್ಯವಸ್ಥೆ ಮತ್ತು ಉಚಿತ ಯೋಜನೆಗಳ ಸಿಐಟಿಯು ತಾಲೂಕು ಸಂಚಾಲಕರಾದ ಸಲೀಂ ಸೈಯದ್ ಹಾಗೂ ಪೌರ ಕಾರ್ಮಿಕರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಡಿ ಸ್ಯಾಮ್ಸನ್ ಸರ್ಕಾರವನ್ನು ಆಗ್ರಹಿಸುತ್ತಿದೆ. ಕಾರ್ಮಿಕರು, ಕ್ಯಾಜುವಲ್ ಕಾರ್ಮಿಕರ ಪಡಿತರ ಚೀಟಿಯನ್ನು ರದ್ದತಿ ಮಾಡಲಿಕ್ಕೆ ಇವತ್ತು ಹೊರಟಿದ್ದನ್ನು ಡಿವೈಎಫ್ ಮತ್ತು DHS ಸಂಘಟನೆ ತೀವ್ರವಾಗಿ ಇದನ್ನು ಖಂಡಿಸ್ತಾ ಇದೆ. ಕಾರಣ ಏನಂತಂದರೆ, ಇವತ್ತು ರಾಜ್ಯ ಸರ್ಕಾರ ಕೊಡ್ತಾ ಇರುವಂಥ ಹಲವು ಗ್ಯಾರಂಟಿ ಯೋಜನೆಗಳಿಂದ ತಪ್ಪಿಸುವ ಹುನ್ನಾರದಿಂದ ಇವತ್ತು ಈ ಥರದ ಒಂದು ಕ್ರಮಕ್ಕೆ ಮುಂದಾಗಿದ್ದಾರೆ ಎಂಬುದನ್ನು ಒಂದು ಕಡೆ ಸಂಶಯಕ್ಕೆ ಎಡೆ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸೊ ಒಂದೊಂದು ಪಡಿತರ ಅಂಗಡಿಯಲ್ಲಿ ಕೂಡ 200ರಿಂದ 300 ಕಾರ್ಡ್ಗಳನ್ನು ರದ್ದತಿ ಮಾಡೋದಿದೆಯಲ್ಲ, ಇದು ಕ್ರಮ ಸರಿಯಲ್ಲ. ಇವತ್ತು ಪೌರ ಕಾರ್ಮಿಕರಾಗ್ಬೋದು, ಮನೆ ಮನೆ ಕಸ ಸಂಗ್ರಹಣೆ ಕಾರ್ಮಿಕರಾಗಿರ್ಬೋದು, ಪೇಪರ್ ಮಿಲ್ನ ಕ್ಯಾಜುವಲ್ ಮತ್ತು ಗುತ್ತಿಗೆ ಕಾರ್ಮಿಕರಾಗಿರ್ಬೋದು, ಇವತ್ತು ಅತಿ ಕಡಿಮೆ ಸಂಬಳವನ್ನು ಪಡೆದುಕೊಳ್ಳುವಂಥ ಕಾರ್ಮಿಕರು, ಇಂಥ ಕಾರ್ಮಿಕರ ಪಡಿತರ ಚೀಟಿಯನ್ನು ರದ್ದತಿ ಮಾಡೋದು ತೀವ್ರ ದುರದೃಷ್ಟಕರ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಆಹಾರ ಸರಬರಾಜು ಇಲಾಖೆಯನ್ನು ವಿನಂತಿ ಮಾಡೋದಿಲ್ಲ ಅಂತಂದರೆ, ಇದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಗುತ್ತಿಗೆ ಕಾರ್ಮಿಕರಿಗೆ, ಪೌರ ಕಾರ್ಮಿಕರಿಗೆ ಮತ್ತು ಇನ್ನಿತರ ಕ್ಯಾಜುವಲ್ ಮತ್ತು ಗುತ್ತಿಗೆ ಕಾರ್ಮಿಕರಿಗೆ ಅವರಿಗೆ ರಿಯಾಯಿತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗಬೇಕು. ಮತ್ತು ರಾಜ್ಯ ಸರ್ಕಾರ ಕೊಡ್ತಾ ಇರುವಂಥ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ಎಲ್ಲರಿಗೂ ಅನುಷ್ಠಾನ ಆಗಬೇಕಂತ ಈ ಸಂದರ್ಭದಲ್ಲಿ ನಾನು ಈ ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಸಂಬಂಧಪಟ್ಟವರನ್ನು ಮಾಡಿ. ಅಂಬಾರಿ ಕ್ವೀನ್ಸ್ ಟ್ರಸ್ಟ್ ವತಿಯಿಂದ ಅರಿಸಿನ ಕುಂಕುಮ ಕಾರ್ಯಕ್ರಮ. ದಾಂಡೇಲಿ ಹಾಗೂ ಜೊಯ್ಡಾ ತಾಲೂಕಿನ ಹೆಸರಾಂತ ಮತ್ತು ಸಾಂಸ್ಕೃತಿಕ ಕ್ರೀಡಾ ಸಂಘಟನೆಯಾದ ಅಂಬಾರಿ ಕ್ವೀನ್ಸ್ ಟ್ರಸ್ಟ್ ವತಿಯಿಂದ ದಾಂಡೇಲಿ ನಗರದ ಕುಳಗಿ ರಸ್ತೆಯಲ್ಲಿರುವ ಈಶ್ವರ ದೇವಸ್ಥಾನದಲ್ಲಿ ಸೋಮವಾರ ಸಂಜೆ ಅರಿಸಿನ ಕುಂಕುಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಂಬಾರಿ ಕ್ವೀನ್ಸ್ ಟ್ರಸ್ಟಿನ ಅಧ್ಯಕ್ಷರಾದ ಭವಾನಿ ಚೌಹಾಣ್ ಅವರು, ಹಿಂದೂ ಸನಾತನ ಧರ್ಮದಲ್ಲಿ ಕುಂಕುಮಕ್ಕೆ ಪವಿತ್ರ ಸ್ಥಾನವಿದ್ದು, ಯಾವುದೇ ಪೂಜೆ ಸಮಾರಂಭಗಳಲ್ಲಿ ಅರಿಸಿನ ಕುಂಕುಮ ವಿಶೇಷವಾಗಿ ಬಳಸುತ್ತಾರೆ ಮತ್ತು ಪೂಜನೀಯ ಸ್ಥಾನ ನೀಡುತ್ತಾರೆ ಎಂದರು. ವಿವಾಹಿತ ಸ್ತ್ರೀಯರು ತಮ್ಮ ಹಣೆಗೆ ಕುಂಕುಮವನ್ನು ಇಟ್ಟು ತಮ್ಮ ಮುತ್ತೈದೆತನವನ್ನು ಸಂಕೇತಿಸುತ್ತಾರೆ ಎಂದರು. ಈ ಸಂದರ್ಭದಲ್ಲಿ ಅಂಬಾರಿ ಕ್ವೀನ್ಸ್ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು, 200ಕ್ಕೂ ಹೆಚ್ಚು ಸದಸ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.